ಮದುವೆ ಇಂಥದ್ದು ಕಳ್ಳರು ಮದುವೆ ಆಗೋದು ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ. ಯಾಕಂದರೆ ಅವನು 12 ವರ್ಷದಿಂದ ಅವರು ಇಬ್ಬರು ಅವನು ನಮ್ಮ ಮನೇಲೇ ಇದ್ದವ. 12 ವರ್ಷದಿಂದ ನಮ್ಮ ಮನೇಲೇ ಇದ್ದವ, ಕಳ್ಳವ. ಅವಳು ಕಳ್ಳರು, ಇಬ್ಬರು ಕಳ್ಳರು ಮದುವೆ ಆದರು. ಅದ್ರ ಬಗ್ಗೆ ನಾನು ಬರೀ ಇದೇ ದರೋಡೆ ಮಾಡ್ಕೊಳ್ಳೋದು, ಇದೇ ದೇಶಕ್ಕೆ ದ್ರೋಹ ಮಾಡೋದು, ವಂಚನೆ ಮಾಡೋದು, ಅವ್ರಿಗೆ ಅದೇ ಕಸಬು. ಅವಳಿಗೆ ಮಾನ ಮರ್ಯಾದೆ ಏನು ಇಲ್ಲ. ನಮ್ಮ ಕುಟುಂಬದ ಮಾನ ಮರ್ಯಾದೆ ತೆಗೆದು ಬಿಟ್ಲು. ಅವಳನ್ನು ಕಂಡ್ರೂ ನಂಗೆ ಆಗೋದಿಲ್ಲ. ಅವಳು ಎಂದೂ ಉದ್ಧಾರ ಆಗೋದಿಲ್ಲ. ಮತ್ತು ಅವಳು ಮಾಡುವಂಥ ಕೆಲವು ಕೆಲಸಗಳಿಗೆಲ್ಲ ನಾನು ಒಪ್ಪಿಗೆ ಕೊಡಲಿಲ್ಲ ಅಂತೇಳಿ ಮೋಸ ವಂಚನೆಯಲ್ಲಿ ಇದ್ದಳು. ನಾನು ಸ್ವಲ್ಪ ಸತ್ಯ ನ್ಯಾಯ ಧರ್ಮದಲ್ಲಿ ಇರುವನು, ನನ್ನ ಸತ್ಯ ಧರ್ಮದಲ್ಲಿ ಇರುವನು. ಮತ್ತು ನನ್ನ ಹಿರಿಯ ಮಗಳು ಗಾಯತ್ರಿ ಸಹ, ಅವಳು ಸಹ ಗೌರವದಿಂದ ಮರ್ಯಾದೆಯಿಂದ ಬಾಳುವವಳು. ಅವಳು ಎಲ್ಲೋ ಒಂದು ಟೀಚರ್ ಕೆಲಸ ಮಾಡಿಕೊಂಡು, ಎಲ್ಲೋ ಶಾಲೆ ಸ್ಕೂಲು ಪಾಠ ಹೊಲಿಗೆ ಮಾಡಿಕೊಂಡು ಜೀವನ ನಡೆಸ್ತದೆ. ಅವಳ ಮೇಲೆ ಒಂದು ಸುಳ್ಳು ಅಪವಾದ ಹಾಕಿದ್ರು, ದುಡ್ಡು ಕೊಡಿದೆ ಅಂತೇಳಿ. ಮತ್ತು ಒಳ್ಳೆಯ ವೇದಿಕೆ ಇವಳಿಗೆ ಸಿಕ್ಕಿತ್ತು. ಅದೊಂದು ಬಿಗ್ ಬಾಸ್ ವೇದಿಕೆ ಇವಳು ಸಿಕ್ಕಿದಾಗ ಇವಳಿಗೆ ಹೇಳೋ ಒಂದು ಒಳ್ಳೆಯ ಅವಕಾಶ ಇದ್ದಿತ್ತು. ಇವಳು ಹೇಳಲೇ ಇಲ್ಲ. ಇವಳದ್ದೇ ಒಂದು ಕೀರ್ತಿ ಬರಬೇಕು, ಇವಳದ್ದೇ ಒಂದು ತಾನೇ ಎಲ್ಲವನ್ನು ಮನೆ ನಡ್ಕೊಂಡು ಹೋಗ್ತಾ ಇದ್ದೇನೆ, ನನ್ನ ಈ ಕುಟುಂಬವನ್ನು ನಾನೇ ನಡ್ಕೊಂಡು ಹೋಗಿದೆ ಅಂತ ಸುಳ್ಳು ವರದಿಯನ್ನು ಕೊಡ್ತಾಳೆ. ಈ ಪಾಪಿ ಮಗು ಎಂದಿಗೂ ನಾನು ಕ್ಷಮೆ ಕೊಡುವುದಿಲ್ಲ. ಅವಳು ಒಂದು ಕ್ರಿಮಿ ಇದ್ದಂಗೆ, ದೇಶಕ್ಕೆ ಮಾದಕವಳು. ಮತ್ತು ಅವಳು ಮಾಡುವಂಥ ಎಲ್ಲ ಕೃತ್ಯಗಳನ್ನು ಈ 5 ಕೋಟಿ ಗೋವಿಂದ ಪೂಜೆ ಹಗರಣದಲ್ಲಿ ಅವಳು ಕೋಟಿ ಹಣ ಹೊಡೆದು ಸಾಬೀತಾಗಿದೆ. ಅದು ಅವಳಿಗೆ ಈ ಕೋಟಿ ಹಣವನ್ನು ಹೊಡೆದ ಕಾರಣ ಮತ್ತು ಬೇರೆ ಬ್ಯಾಂಕಲ್ಲಿ ಬೇರೆ ಎಲ್ಲ ಡಿವೈಡ್ ಮಾಡಿ, ಆ ಕೋಟಿ ಹಣ ಹೊಡೆದ ಡಿವೈಡ್ ಲಕ್ಷ ಡಿವೈಡ್ ಮಾಡಿ ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ, ಮತ್ತು ಶ್ರೀಕಾಂತ್ ಹೆಸರಲ್ಲಿ, ಚೈತನ್ಯ ಹೆಸರಲ್ಲಿ, ಹೀಗೆ ಪಡ್ಡೆ ಹುಡುಗರ ಹೆಸರನ್ನೆಲ್ಲ ಡಿಪಾಸಿಟ್ ಮಾಡಿ, ಆ ಡಿಪಾಸಿಟ್ ಮಾಡಿದ ಬಾಂಡ್ ಮೇಲೆ ಮತ್ತು ಸಾಲ ತೆಗೆದು ಆ ಸಾಲದಿಂದ ಬರುವ ಬಡ್ಡಿಯಲ್ಲಿ ಇವಳು ವಂಚನೆ ಮಾಡಿ ತಿಂತಾ ಇದ್ದಾಳೆ. ಮತ್ತು ಇವಳು ಈ ದೇಶಕ್ಕೊಂದು ಮಾದಕ ಇವಳು. ಮತ್ತು ಇವಳನ್ನ ನನ್ನ ಮಗಳಂತ ಹೇಳೋಕೆ ನಾಚಿಕೆ ಆಗ್ತದೆ. ಪಾಪಿ ಹುಡುಗಿ ಇವಳು ಎಂದಿಗೂ ಜೀವಮಾನ ಇವಳು ಯಾವತ್ತೂ ನಮ್ಮ ಬಾಳಿನಲ್ಲಿ ಬರಲೇ ಕೂಡದು. ಇಂಥವರಿಗೆಲ್ಲ ಜನ ಸಪೋರ್ಟ್ ಕೊಡ್ತಾರಲ್ಲ, ಇದು ಅವಳೊಂದು ಕ್ರಿಮಿನಲ್. ಜನ ಇದಕ್ಕೆ ಮನ್ನಣೆ ಕೊಡಬಾರದು. ಮತ್ತು ಅವಳ ಸುಳ್ಳು ಹೇಳಿಕೆ ವರದಿಗಳಿಗೆ ಯಾವುದೇ ಮನ್ನಣೆ ಕೊಡಬಾರದು. ಅವಳು ಮತ್ತೆ ಬೇರೆ ಮಾಡಬೇಕಾದಲ್ಲ ಕರ್ತವ್ಯಗಳನ್ನು ಮಾಡಿದಾಗ ಸೈನಿಕರಿಗೆ ದುಡ್ಡು ಕೊಟ್ಟರು ಒಂದು ಹೆಮ್ಮೆ. ಆದರೆ ಅವಳು ಸ್ವಂತ ದುಡ್ಡಿನಲ್ಲಿ ಕೊಟ್ಟಿದ್ದಿದ್ರೆ, ಅಥವಾ ಸ್ವಂತ ದುಡ್ಡಿನ ಅವರು ಕಷ್ಟಪಟ್ಟು ದುಡ್ಡಿನ ಒಂದು 50,000 ಕೊಟ್ಟಿದ್ರು ನನಗೆ ಸಂತೋಷ ಇತ್ತು. ಇದು ಯಾರ್ದೋ ತಲೆಬರು ದುಡ್ಡಿನಲ್ಲಿ ಕೊಡುವುದು ನ್ಯಾಯ ಮಾಡ್ತಾರೆ. ಗೋವಿಂದ ಪೂಜೆ 5 ಕೋಟಿ 7-8 ಕೋಟಿ ಹೊಡೆದಿದ್ದಾಳೆ. ಅದರಿಂದ ಗೋವಿಂದ ಪೂಜೆ ಹೇಗೆ ಕೊಟ್ಟಿದ್ದಾರೋ ಅಂತ ಗೊತ್ತಿಲ್ಲ. ಪಾಪ ಅವರಿಗೂ ಸಹ ಈ ಹಗರಣದಲ್ಲಿ ಅವರಿಗೂ ನ್ಯಾಯ ಸಿಗುವಾಗ ದೊಡ್ಡ ಮಗಳನ್ನು ಸುಮ್ಮನೆ ನನ್ನ ದೊಡ್ಡ ಮಗಳೇನಂದರೆ ಅವಳು ಮರ್ಯಾದೆಯಿಂದ ಬರ್ತಾಳೆ, ಬದುಕುತ್ತಾಳೆ, ಮರ್ಯಾದೆಯಿಂದ ಮಾಡ್ತಾರೆ. ಮತ್ತು ನನ್ನ ದೊಡ್ಡ ಮಗಳನ್ನ ಕಂಡ್ರೆ ನನ್ನ ಹೆಂಡತಿಗೆ ಆಗೋದಿಲ್ಲ, ಅಂದರೆ ಅವಳು ಚೈತನ್ಯ ತಾಯಿಗೆ ಆಗೋದಿಲ್ಲ. ಅಂದರೆ ಅವಳು ಮರ್ಯಾದೆಯಿಂದ ಮಾಡ್ತಾಳೆ. ಇವಳು ಹಾಗೆ ಮೋಸ ವಂಚನೆ ಮಾಡುವಳಲ್ಲ. ಮಾಡುವಳಲ್ಲ. ಅವಳು ಎಲ್ಲೋ ಒಂದು ಶಾಲೆ ಟೀಚರ್ ಕೆಲಸ ಮಾಡಿಕೊಂಡು, ಸಣ್ಣ ಪುಟ್ಟ ಹುಡುಗೆ ಮಾಡ್ಕೊಂಡು, ಪಾಠ ಗೀಟ ಹೇಳ್ಕೊಂಡು ಮರ್ಯಾದೆಯಿಂದ ಗೌರವದಿಂದ ನನ್ನಾಗೆ ಛಲವಾದಿ ಅವಳು. ನಾನು ಗೌರವದಿಂದ ಬದುಕಬೇಕು, ಗೌರವದಿಂದ ಬಾಳಬೇಕು, ನಮ್ಮ ತಂದೆಗೆ ಒಂದು ಹೆಸರು ತರಬೇಕು. ಅದು ನನ್ನ ತಂದೆ ಬಾಲನಾಯ್ಕರು. ಅವರು ಗೌರವ ಮಾಸ್ಟರ್ ಆಗಿ ಶಾಲೆಯಲ್ಲಿ 100 ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟ ನನ್ನ ತಂದೆ ದಿವಂಗತ ಬಾಲಮಾಸ್ಟರು. ನನ್ನ ತಂದೆ ತುಂಬ ಹೆಸರುವಾಸಿಯಾದರು. ಆಗ ಆ ಅಜ್ಜನ ಹೆಸರನ್ನು ಉಳಿಸುವುದು ನನ್ನ ಹಿರಿಯ ಮಗಳಾದ ಕರ್ತವ್ಯ. ಅದನ್ನು ಭಾವನೆ ಇಟ್ಟುಕೊಂಡು ನನ್ನ ಅಜ್ಜ ಗೌರವದಿಂದ ಬದುಕಿದ್ರು. ನನ್ನ ಅಪ್ಪನೂ ನಾನೆಲ್ಲೋ ಹೋಟ್ಲಲ್ಲಿ ಕೆಲಸ ಮಾಡಿಕೊಂಡು, ದೋಸೆ ಹೊಯ್ಕೊಂಡು, ಟೀ ಕಾಫಿ ಮಾಡಿಕೊಂಡು, ಈ ಹೋಟ್ಲ್ ಗ್ಲಾಸ್ ತೊಳ್ಕೊಂಡು ಜೀವನ ಮಾಡ್ತೇವೆ. ಒಂದು ಅನ್ನ ಹಾಕುವ ಯೋಗ್ಯತೆ ಇವಳಿಗಿಲ್ಲ. ಇವಳು ಜನ್ಮಕ್ಕೆ ನನ್ನ ಹೆಂಡತಿ ಇದ್ದಲ್ಲ, ಅವಳು ಮನೆಗೆ ಕೋಟಿ ಗೋವಿಂದ ಪೂಜೆಯಲ್ಲಿ 5 ಕೋಟಿ ಹಗರಣದಲ್ಲಿ ಕೋಟಿ ಹಣ ಹೊಡೆದಿದ್ದಲ್ಲ, ಆ ಹಣ ತಂದು ಇವಳು ಕೈ ಕೊಟ್ಟಿದ್ದಾಳೆ. ಅದರಿಂದ ಇವಳು ಮೆರೀತಾಳೆ. ಇವಳಿಗೆ ಗಂಡ ಬೇಡ, ಮಕ್ಕಳ ಬೇಡ, ಗಂಡನ ಗೌರವ ಮನೆತನ ಬೇಡ ಇವಳಿಗೆ. ಗಂಡನನ್ನು ಕಟ್ಟಿಕೊಂಡು ಸ್ವಾಭಿಮಾನದಿಂದ ಬದುಕಬೇಕು, ಮರ್ಯಾದೆಯಿಂದ ಬರಬೇಕು ಅಂತ ಅವಳಿಗೆ ಇದಿಲ್ಲ. ಮಗಳಿಗೆ ಸಪೋರ್ಟ್ ಕೊಡ್ತಾ ಹೋದ್ರೆ ಆಗ ಅವ್ಳಿಗೆ 5 ಕೋಟಿ ರೂಪಾಯಿ ಹಗರಣದಲ್ಲಿ ಮನೆಯಲ್ಲೇ ಹಣದ ರಾಶಿ ಆಗ್ತಿತ್ತು. ಮಗಳೇ ನೀನು ಮಾಡಿ ತಪ್ಪು ಅಂತ ಎಂದೂ ಮಗಳಿಗೆ ಹೇಳಿದವಳಲ್ಲ. ಇವಳು ಸಹ ಅವಳೊಟ್ಟಿಗೆ ನಾಚಿಕೆ ಬಿಟ್ಟು ಕುಟುಂಬ ಅದು. ಇವಳು ಹಿಂದೆ ಇವಳು ತಂದೆ ತಾಯಿ ಕುಟುಂಬ ಒಳ್ಳೆದಿತ್ತು, ನಮಗೂ ಒಳ್ಳೆ ಹೆಸರು. ಅದು ಈಗ ಇವಳು ನೀಚ ಬುದ್ಧಿಯಲ್ಲಿ ಅವಳಿಗೆ ಸಪೋರ್ಟ್ ಮಾಡ್ತಾಳೆ. ಅವಳಿಗೆ ಏನೇ ಮಾಡು ಅವಳನ್ನ ಹೋಗುವುದು, ಅವಳಿಗೆ ಸಪೋರ್ಟ್ ಕೊಡು. ಇಂಥ ತಾಯಿ ಮಗಳಿಗೆ
ಕಠಿಣ ಶಿಕ್ಷೆ ಆಗಬೇಕು.